ಅಯ್ಯೋ ಸಾರ್ ಅಂತ ಜೋರ ಕಿಚ್ಕತ್ತಿಲ್ಲ, ಸಾರ್ ಅಂದ್ರೆ ಹಾಕಿಲ್ವಾ? ಅಯ್ಯೋ ಯಾರು ಕಿರ್ಚ್ಕೊಂಡಂಗಾಯ್ತು. ಅದೇ ಕಳ್ಳ ಬಂದು ಇದ್ ಬಂದಿ ದುಡ್ಡೆಲ್ಲ ನುಣ್ಣು ಗೋಚ್ಕೊಂಡ್ಬಿಟ್ಟು ಹೊರಟೋಗ್ಬಿಟ್ಟ. ಕಳ್ಳನ ಎಲ್ಲಿದ್ದಾನೆ? ಇಲ್ಲಿದ್ದಾನೆ ಜೋಬಲ್ಲಿ. ಚೆನ್ನಾಗಿ ಕೇಳ್ದೆ, ಎಲ್ಲ ಬಾಚ್ಕೊಂಡವ್ನು ಇಲ್ಲ ಇರ್ತಾನೆ, ಮಂಗ್ಮಯ ಆಗೋದ. ಅಯ್ಯೋ ಯಾಕೆ ಸರ್ ಇಷ್ಟೊಂದು ಹೆದರ್ಕೊಳ್ತಿದ್ದೀರಾ? ನಾನ ಇಲ್ವಲ್ಲ, ಹೆದರ್ಕೊಂಡಿಲ್ಲ. ನನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀನ್ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ನೆನ್ಸ್ಕೊಂಡಾಗ ಭಯ ಆಯ್ತು. ನೀನ್ ಏನು ಹೆದರ್ಕೋಬೇಡ ಚಿನ್ನ, ಅವನೇನಾದ್ರು ಮತ್ ಬಂದ್ರೆ ನೀನ್ ಹಿಂದಿಂದ ಬಂದು ಗಟ್ಟಿಗೆ. ಒಳಗಡೆ ಏನೋ ಶಬ್ದ. ಮುದ್ದಪ್ಪ ಒಳಗೆ ಕಳ್ಳಿಗೆ ರಿಪೇರಿ ಮಾಡ್ತಿರಗದೆ. ಏನ್ ಸರ್ ಒಳಗಡೆ ಶಬ್ದನೇ ಬರ್ತಿಲ್ಲ? ಡ್ರೈವರು ಸೌಂಡೇ ಬರ್ತಿದ್ದಂಗೆ ಕೆಲಸ ಮಾಡ್ತಾವ್ನೆ. ಸಿಲ್ಕು ಸಿಲ್ಕು ಅವನು ಆಚೆ ಬರೋ ಗಂಟ ಹಂಗೆ ವಸಿ ನಮ್ ರೂಮ್ ಒಳಗೆ ಹೋಗೋಣ. ಯಾವನ್ಲ ಅವನು? ಅರೇ ವಿಶ್ವ, ಯಾವಾಗ ಬಂದಲ್ಲ? ನಾನು ಯಾವಾಗಲ್ಲ ಬರ್ತೀನಿ. ಓಪ್ಲೆಸ್ ಬೆಲ್ಲ ನನ್ನ ಮಗನಿಗೆ ಅಷ್ಟೊಂದಿನ ಸದಾ ಕೊಡೋದು ನೀನು. ಯಾಕೋ ಏನಾಯ್ತು? ಏನಾಗೋದು? ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಕೆಜಿ ಗಟ್ಟಲೆ ಸ್ವೀಟ್ ಇಟ್ಕೊಂಡು ಕೂತ್ಕೊಳ್ಳೋದು. ಓ ಅದಾ, ಪ್ರಾಯದ ಹುಡುಗ ತಿನ್ಲಿ ಬಿಡು, ನೀನೇನು ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ತಪ್ಪಿರೋದ್ ಕಲ್ತ್ಕೊ. ತಪ್ಪಿಗಿದ್ರೆ ದಾರಿ ತಪ್ಪಾಗ್ಬಿಡ್ತಾನೆ. ತಪ್ಪಿದ್ದ ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಬಂದು ಆಫೀಸಲ್ಲಿ ಕೂರ್ಸಿದೀನಿ. ಅದಕ್ಕೆ ನಾನು ನಿನಗೆ ಫೋನಲ್ಲಿ ಹೇಳಿದ್ದು ನೀನ್ ಇಲ್ಲಿ ಗಂಟೆ ಬರೋದು ಬೇಡ ಅಂತ. ಬಂದ್ರೆ ಏನಾರ ಮಾತಾಡಿ ಅವನ ಮನ್ಸು ಕೆಲ್ಸ್ಬಿಡ್ತೀಯ ಅಂತ. ನಿನ್ಗೇನಾರು ಬುದ್ಧಿ ಐತೇನೋ? ದಾರಿ ಬಿಡು ಅಡಿ ಅಂದ್ರೆ. ಅಯ್ಯೋ ಬಂತ ನನಗೆ ಇನ್ಮೇಲೆ ಶುರು ತೊಂದ್ರೆ. ನಾನು ಹೊರಟೋಗ್ತೀನಿ ಎಲ್ಲಾದ್ರೂ. ಎಲ್ಗೋಗ್ತೀರಿ ಹೇಳಿ ಮಯ್ಯ, ಹೆಂಗೋಯ್ತೀರಿ? ನಾನಿಲ್ಲಿಲ್ವಾ? ಮಾಮ್ಸ್, ನಾನು ಇನ್ಮೇಲೆ ಇಲ್ಲಿ ಇರ್ಬೇಕಾದ್ರೆ ಮೊದಲು ನಮ್ಮ ಅಪ್ಪನ ಇಂಡಿಯಾಗೆ ಓಡಿಸ್ಬೇಕು. ಇನ್ನೂ ಬಂದ್ 2 ದಿನ ಆಗಿಲ್ಲ, 3ನೇ ದಿನಕ್ಕೆ ಇರ್ಲಾ ಅಂದ್ರೂ ಇರಕ್ಕಿಲ್ಲ, ಬುರ್ರನ ಹೊಂಟೋಯ್ತಿರ್ತಾನೆ. ಹಾಗಂತೀರಾ? ಡ್ರೈವರ್ ಕಾರ್ ತೆಗಿ, ನಾವು ಹೊರಗಡೆ ಹೋಗ್ಬೇಕು. ಡ್ರೈವರ್ಗೆ ಚೇಂಬರ್ ಅಲ್ಲಿ ಏನ್ ಕೆಲ್ಸ? ಅದು ಏನ್ ಕಾರ್ನ ಟೇಬಲ್ ಕೆಳಗಡೆ ಬಿಟ್ಟಿದ್ಯಾ? ಅಲ್ಲೆಲ್ಲ ಹುಡ್ಕಕ್ಕೆ. ಕಾರ್ ಕಿ ಎಲ್ಲೋ ಬಿಟ್ಬಿಟ್ಟಿದೀನಿ, ಅದ್ರ ಹುಡುಕ್ತಾ ಇದೀನಿ. ಬೇಗ ಹುಡುಕೊಂಡು ಅಳಿಯಂದ್ರನ ಬಿರಿನ್ ಮನೆ ಕರ್ಕೊಂಡ್ ಬಂದ್ಬಿಡು. ಯಾಕೆಂದ್ರೆ ಅವ್ರ ಹಬ್ಬ ಬಂದವನೆ. ಅಳಿಯಂದ್ರೆ ಸ್ವೀಟ್ ಚಂದಾಗದ? ಓ ತುಂಬಾ ಚೆನ್ನಾಗಿದೆ. ಇನ್ನೊಂದ್ 5 kg ಕಳಿಸ್ಲೆ? ಏ ಬೇಡಪ್ಪ, ಇದಕ್ಕೆ ನಮ್ಮಪ್ಪ ಬೈತಿದ್ದೇನೆ. ಹೌದಾ? ಏ ಡ್ರೈವರು ಬಿರಿನ್ ಕರ್ಕೊಂಡ್ ಬಂದ್ಬಿಡು. ಸ್ವೀಟ್ ನನ್ನ ಮಗ ಬೇಜಾರ್ ಮಾಡ್ಕೊಂಡಿದ್ದಾನೆ. ಇಲ್ಲ, ನೀನ್ ಆಡಿರೋ ಬಾತ್ಗೆ ಹಿಂಗ್ ಅಲ್ಕಿಸ್ಕೊಂಡ್ ಕೂತವ್ರೆ. ಹೋಗ್ ನೋಡೋಗು. ಹೋಗಿ ಸಾರಿ ಕೇಳ್ಬಿಡ್ತೀನಿ ಕಣ. ಅಪ್ಪ ನೀನ್ ಸಾರಿ ಕೇಳೋದು ಬೇಡ, ಬ್ಲೌಸ್ ಕೇಳೋದು ಬೇಡ. ನಾನು ಎಲ್ಲ ಅವ್ನಿಗೆ ಸಮಾಧಾನವಾಗಿ ಹಂಗೆ ಹೇಳ್ಬಿಟ್ಟು ಬಂದಿವ್ನಿ. ಡ್ರೈವರ್ ಕರ್ಕೊಂಬತ್ತಾನೆ, ಇಬ್ರು ಉಣ್ಣಕ್ ಹೋಗ ನಡಿ. ಮಿಲಿಟರಿ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಮಗನೇ, ಏನೋ ಕೋಪದಲ್ಲಿ ಅಂದ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ ನನ್ನ. ಬೇಗ ಮನೆಗೆ ಬಂದ್ಬಿಡ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿವಸ ಆಯ್ತು ಕಂದ. ಅಯ್ಯೋ ನಗುವೆ, ಬೇಗ ಬಂದ್ಬಿಡಪ್ಪ. ಡೈ ಬತ್ತರ್ ನಡಿಯೋ, ಜಾಸ್ತಿ ಕೊರಿಬೇಡ. ನಡಿ. ಅಳಿಮಯ್ಯ ಕರೆದ್ರ? ಆಕ್ಸಿ, ಇದೇನಿ ಸಿಗರೇಟ್ ವಾಸನೆ? ಮಾರುಷ್ಯ ಸ್ಪೆಷಲ್ ಊದುಬತ್ತಿ. ಊದ್ಬತ್ತಿನ? ಅದ್ ಸರಿ, ಇದೇನ್ ಪೀಲ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಉಣ್ಣಕ್ ಬರುವುದಿಲ್ವೇ? ಊಟ ಬೇಡಪ್ಪ, ನಂಗೆ ಹೊಟ್ಟೆ ಹಸಿವಿಲ್ಲ. ನಿಮ್ಗೆ ಯಾಕೆ ಹೊಟ್ಟೆ ಎಸಿತಾ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಾಗ್ಬಿಟ್ಟದೆ. ನಿಮ್ಗೆ ಗೊತ್ತಾಗೋಯ್ತಾ? ನೀವು ಬಂದು ನಿಮ್ಮ ಅಪ್ಪನ ಮುಂದೆ ಉಣ್ಣಕ್ ಕೂತ್ಕೊಂಡಿದ್ದ ತಕ್ಷಣನೇ ಅವನ್ ನಿಮ್ಮನ್ನ ನೋಡಿ ಕಾಯ 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 ಅಂತಾನೆ. ನಿಮಗ್ ಕ್ವಾಪ ಬರ್ತದೆ. ನಿಮ್ಗೆ ಅಷ್ಟೇ ಏನು, ಅವನ ಆಡೋ ಅವತಾರ ನೋಡಿದ್ರೆ ನನಗೂ ಕೂಕ್ಬಿಡೋಷ್ಟು ಕ್ವಾಪ ಬರ್ತದೆ. ಅಲ್ಲಪ್ಪ, ನಾನು ಅವರಪ್ಪನ್ ಬೈದ್ರೆ ನಿನ್ಗೆ ಯಾಕೆ ಕ್ವಾಪ ಬರ್ತದೆ? ಸರ್, ಅವರಪ್ಪ ನನಗೂ ಅಪ್ಪ ಇದ್ದಂಗೆ. ಅವ್ರು ದೊಡ್ಡವರಲ್ವಾ, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್. ಚಿಚೆ ನಿಮ್ದು ಸರಿ, ನನಗೂ ಅದೇ ಬಂದ್ಬಿಡ್ತು. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್. ಅವನ್ಯಾವ ಸೀಮೆ ದೊಡ್ಡ ಮನಸ್ನಯ್ಯ, ಮಗನ್ ಕಂಡ್ರೆ ಒಳ್ಳೆ ಈದ್ ನಾಯ ಆಡ್ದಂಗ ಆಡ್ತಾನೆ. ಹಳೆಮಯ್ಯ, ನಾನ್ ಇರಗಂಟ ನೀನೇನು ದಿಗಿಲ್ ಪಡಬೇಡ. ಅವನ್ ಅದೇನ್ ಮಾಡ್ತಾನೆ ನಾನು ನೋಡ್ಕೊಂಡ್ಬಿಡ್ತೀನಿ. ಮಜ್ಮಾ ಕೂತ್ಕೊಂಡು ಉಣ್ಣಿವಂತೆ ಬಾ ಅಂದ್ರೆ ಬರ್ಬೇಕು. ಅಯ್ಯೋ, ಇದೇನಿದು ಚೈನ್ ಲಿಕ್ಕು? ಐಡವರು ಇಲ್ಲ, ನಾನೇ ಹಿಡ್ಕೊಂಡಿರೋದು. ಯಾಕೆ? ಯಾಕೆಂದ್ರೆ ನಾನು ಅಲ್ಲಿ ಊಟಕ್ಕೆ ಬರ್ಬೇಕು ಅಂದ್ರೆ ನನ್ ಜೊತೆ ಈ ಮುದ್ದಪ್ಪನು ಬರ್ಬೇಕು. ಅವನೇ ಯಾಕೆ ಸೀಪುಜಲ್ ಕಡಿ ಬರಿ ಬಿಟ್ಟೆ? ಅದು ನಾನು ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್.
ಒಬ್ಬರನ್ನೊಬ್ರು ಬಿಟ್ಟಿರೋದಿಲ್ಲ. ಆ, ಹಂಗೆ. ಅಪ್ಪ ಯಾಕೆ ಅಯ್ಯೋ, ಏನಾಯ್ತು brother? ಯಾಕೋ ಸ್ಟಮಕ್ ಪ್ರಾಬ್ಲಮ್ ಇದೆ, ನನ್ಗೆ ಊಟ ಬೇಡ, ಇವ್ರನ್ನ ಕರ್ಕೊಂಡು ಹೋಗಿ. ಒಳ್ಳೇದಾಯ್ತು. ಏನಾಯ್ತು? ನೋಡೋ ನಿನ್ಗೋಸ್ಕರ ನನ್ನ ಎಳೆಮೆಯ ಉಪವಾಸ ಇರಕ್ಕಾಯ್ತದ? ಮರ್ಯಾದಿನ ತಿನ್ಬಾ. ಬೇಡ ಸರ್. ಅವನಿಗೆ ಬೇಡ ಅಂದ್ರೆ ನನಗೂ ಬೇಡ. ಅಯ್ಯಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ. ಅವ್ನು ಉಣ್ಣಕ್ಕಿಲ್ಲ ಆದ್ರೆ ನೀವು ಉಣ್ಣಕ್ಕಿಲ್ಲ ಅಂತೀರಾ. ಅವನು ಉಂಡ್ರೆ ಎಷ್ಟು ಬಿಟ್ರೆ ಎಷ್ಟು, ನೀವು ಬಂದು ಉಣ್ಬಾರ್ದ ಅಳಿಯಂದ್ರೆ? ಆಗೋದಿಲ್ಲ ಮಾಮ್ಸ್. ಅಯ್ಯಯ್ಯೋ ಅದ್ ಯಾವಾಗ ಇಟ್ಕೊಂಡ್ಬಿಟ್ರಪ್ಪ, ಕಿತ್ರು ಬರ್ದಿಲ್ದಿದ್ದಂಗೆ. ಅದು ನಿನ್ನೆಯಿಂದ ತುಂಬಾ ಅಟ್ಯಾಚ್ಮೆಂಟ್. ನಿಮ್ಮ ಅಟ್ಯಾಚ್ಮೆಂಟ್ ಮದುವೆ ಗಂಟ ಮಾತ್ರ ಇಟ್ಕೊಳ್ಳಿ. ಆಮೇಲೆ ಇಟ್ಕೊಂಡ್ಬಿಟ್ರೆ ನನ್ ಮಗಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಈಗೇನ್ ಎದ್ಬತ್ತಿಯೋ ಇಲ್ವಯ್ಯ ನೀನು? ಹೋಗಲಿ, ಹೊಟ್ಟೆ ನೋವಿದೆ ಸರ್. ಬಾ ಬ್ರದರ್. ಅಯ್ಯೋ, ಅದು ನನ್ ಡ್ರೈವರ್ ಅಂತ ಹೇಳ್ದೆ, ನಿನ್ ಬ್ರದರ್ ಅಂತ ಕೇಳಿಸಿದೆ ಅಷ್ಟೇ. ಏನ್ ಮಾಡ್ಲಿ ನಾನು? ಅದೇ ಅಂದೆ, ಬಾ ಅಂದ್ರೆ ಬತ್ತಿರ್ಬೇಕು. ಎದ್ ಬರ್ರ. ಒಳ್ಳೆ ಸಣ್ಣ ಮಕ್ಳು ಹಠ ಮಾಡ್ದಂಗ ಹಠ ಮಾಡ್ತಾ ಇದೀರಲ್ಲ. ಅಯ್ಯಯ್ಯೋ ಬರ್ರಯ್ಯ ಅಂದ್ರೆ ಬರ್ಬೇಕು. ಕುಂತ್ಕಳಿ. ನಿಮ್ಮಪ್ಪ ಏನು ಹುಲಿನೋ ಸಿಂಹನೋ ಆಗುದ್ ನುಂಗ್ಬಿಡಕ್ಕೆ? ಒಳ್ಳೆ ಕತೆ ಆಗೋಯ್ತು. ಕೂತ್ಕೊಳ್ಳ. ಯಾಕೋ ವಿಶ್ವ ಹಂಗ್ ನೋಡ್ತಾ ಇದೀಯ? ಅಳಿಯದ್ರ ಪಕ್ಕದಲ್ಲಿ ಡೈವರ್ ಕೂತ್ಕೊಂಡು ಊಟ ಮಾಡ್ತಾವನಿ ಅಂತನಾ? ಅವ್ರಗ ಆ ಭೇದ ಭಾವನೇ ಇಲ್ಲ ಕಣೋ. ಆಳಾರ್ ಈಕ್ವಳು. ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲೇ ಇರ್ಬೇಕು. ಇದು ಅತಿ ಆಯ್ತು. ಇದು ಮಿಲಿಟರಿ ಕ್ಯಾಂಪ್ ಹೌಸ್ ಅಲ್ಲ, ಇದು ಮನೆ, ಗೊತ್ತಾಯ್ತಾ? ಅಳಿಯದ್ರೆ ಯು ಡೋಂಟ್ ವೆರಿ, ಬಿ ಚೀರ್ಫುಲ್. ಕಮಾನ್ ಉಣಿಂಗ್ಸ್. ಚಿಕನ್ ತಿಂತಾ ಇದೀಯಾ? ಚಿಕನ್ ಬಾಡಿ ಹೀಟ್ ಅಂತ ಗೊತ್ತಿಲ್ಲ? ಇಲ್ಲಿಗೆ ಬಂದ್ಬಿಟ್ಟು ಡಯಟೇ ಬಿಟ್ಬಿಟ್ಟಿದೀಯಾ? ಸೂಟ್ ಬಿಡ್ತೀನಿ ಈ ಇಡಿಯಾ. ಅಯ್ಯೋ ಕೋಕ್, ಹಾಗಲ್ಕಾಯಿ ಮಾಡಿಲ್ಲ? ಹಾಗಲ್ಕಾಯಿ ಏನಕ್ಕೋ? ನಮ್ಮಪ್ಪ ನನಗೆ ಕೊಡ್ತಾ ಇದ್ದು ಊಟ ಕಳೋದು, ಸುಮ್ಮನೆ ಇರು. ಇದ್ ಮಾರಿಷಸ್ ಕಂಡ್ರ, ಇಂಡಿಯಾ ಅಲ್ಲ. ಇಂಡಿಯಾ ಆಗಿದ್ದಿದ್ರೆ ಬೇಕಾದ ತರಕಾರಿನ ಕುಂತಿ ಜಾಗ ತರಿಸ್ಕೊಂಡು ಮಾರ್ಸ್ಕೊಂಡು ತಿನ್ಬಿಡ್ಬೋದಾಗಿತ್ತು. ಇಲ್ಲಿ ಆಗಲ್ಕಾಯಿನ ಯಾವ ಬೇಕು ನನ್ ಮಗನು ನೋಡಿಲ್ಲ. ಆಳು ಮುಳ್ಳು ತಿಂದ್ಬಿಟ್ಟು ಅದಕ್ಕೆ ನೀನು ಹೊಟ್ಟೆನ ಬುಲುವಂತರ ಊದಿಸ್ಕೊಂಡಿದ್ದೀಯಾ ಡುಮ್ಮ ನನ್ ಮಗನೇ. ಎದುರುಗಡೆ ನೀರಿದೆ, ತಗೊಂಡ್ ಕುಡಿಯಕ್ಕಾಗಲ್ವಾ? ಮೆಲ್ಲಿ ಕುಡಿಯೋ. ಅತಿ ಕಾಟಾಗೋಯ್ತು ಕಡ್ಲ ನಿಂದು. ಆ ಮಕ್ಕಳನ್ನ ನ್ಯಾಯವಾಗಿ ಉಣ್ಣಕ್ಕೂ ಬಿಡಲ್ಲೇ. ಅವ್ ನೆಮ್ಮದಿಯಾಗಿ ಉಂಡಿ ಬಿಡ್ಲಾ? ಮುಚ್ಚು ಬಾ. ಎಲ್ಲ ನಿನ್ನಿಂದನೇ ಆಗಿರೋದು. ಮುಟ್ಸಿ ಮುಟ್ಸಿ ಬೇಕಾಬಿಟ್ಟಿ ಬೆಳೆಸ್ಬಿಟ್ಟಿದೀಯ. ಅವನು ಯಾರ ಮಗ? ಕರ್ನಲ್ ವಿಶ್ವನಾಥರ ಮಗ. ಡಿಸಿಪ್ಲಿನ್, ಶಿಸ್ತು, ಡಿಸಿಪ್ಲಿನ್. ಅಳಿಯಂದ್ರೇನೋ ಅವ್ರಪ್ಪ ಇದ್ದಿದ್ದಕ್ಕೆ ಅಳ್ತಾವ್ರೆ ದೀಟ. ಈ ಡೈವರ್ ಯಾಕೆ ಅಳ್ತಾವ್ನೆ? ಡೈವರ್ ನೀನ್ ಯಾಕೆ ಅಳ್ತಾ ಇದೀಯಾ? ವೈ ಆರ್ ಯು ಕ್ರೋವಿಂಗ್? ಅದನ್ನೇ ನಾನು ಕೇಳ್ತಾ ಇರೋದು. ನೀನ್ ಯಾಕೆ ಹೇಳ್ತಾ ಇದ್ದೀಯಾ? ಮುಚ್ಚು ಬಾ. ಏಯ್, ಊಟ ಮಾಡ್ಕೊಂಡು ಹೋಗೋ. ಉಣ್ಣಿಸ್ತಲ್ಲಪ್ಪ, ಅರ್ಧಂಬರ್ದಕ್ಕೆ ಎಬ್ಬರ್ಸ್ಬಿಟ್ಟೆ ನೋಡು. ಅರ್ಧಂಬರ್ದ ಊಡ್ತಿದ್ದ ಎಬ್ಬರ್ಸ್ಬಿಟ್ರೆ ಎಂತ ಪಾಪ ಗೊತ್ತಾ? ಒಂದ್ ಬಸ್ರಿ ಹೆಂಗ್ಸಿನ ಕುತ್ಕೆ ಕೂದಷ್ಟು ಮಹಾಪಾಪ. ನಾನೇನು ಊಟ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳದ್ನ? ಅವನು ಇಂಡಿಯಾದಿಂದ ಮಾರಿಷಸ್ ತಕ ಯಾಕೆ ಓಡ್ಬಂದ ಅಂತ ನನ್ಗೆ ಈಗ ಗೊತ್ತಾಯ್ತು. ನಿನ್ ಕಾಟ ಸಹಿಸ್ಲಾರ್ದೆ ಓಡ್ಬಂದ. ಸೊಸೆಗೆ ಅತ್ತೆ ಕೊಟ್ಟಂಗೆ ಕಾಟ ಕೊಡ್ತೀಯ ನೀನು. ಅದಕ್ಕೆ ಮದ್ವೆ ಆಗಿ 3ನೇ ವರ್ಷಕ್ಕೆ ನಿನ್ ಹೆಂಡತಿ ಗೊಟ್ಟಕ್ಕಂದೋದ್ಲು. ಅವಳು ಗೊಟ್ಟಕ್ಕನ್ಲಿಲ್ಲ ಕಣಲೇ, ಹುತಾತ್ಮಳ.